ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಶ್ರೀಗೈಚ ಬಸಾಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನಮಗೆ ಒಂದು ವಿಡಿಯೋದಲ್ಲಿ ನಮ್ಮನೆಯ ವರ್ಷದ ಮೊದಲ ಶುಕ್ರವಾರದ ಪೂಜೆ, ಹಾಗೆ ರಾಮನವಮಿಯ ಪೂಜೆ, ಹಾಗೆ ಹನುಮ ಜಯಂತಿಯನ್ನು ನಾವು ಯಾವ ರೀತಿ ಆಚರಿಸಿದ್ದೇವೆ ಅಂತ ತೋರಿಸ್ಬೇಕಂತ ಅಂದುಕೊಂಡಿದ್ದೇನೆ. ಎಲ್ಲ ರ್ಯಾಂಡಮ್ ವ್ಲಾಗ್ಸ್ ಅಂತಲೇ ಹೇಳ್ಬೋದು. ಎಲ್ಲದನ್ನು ಸಹ ಮಿಕ್ಸ್ ಮಾಡಿ ಒಂದೇ ವ್ಲಾಗ್ನಲ್ಲಿ ತಿಳಿಸ್ಕೊಳ್ತಾ ಇದ್ದೇನೆ. ಸೊ ಬನ್ನಿ ನೋಡೋಣಂತೆ ಹೆಂಗೆ ಮಾಡಿದ್ದೀನಿ ಅಂತ. ನೀವು ನೋಡ್ತಾ ಇರ್ಬೋದು, ಇದು ವರ್ಷದ ಮೊದಲನೇ ಶುಕ್ರವಾರದ ಒಂದು ಪೂಜೆ. ನಾನು ಈ ಸಲ ಕಲಸವನ್ನು ಸ್ಥಾಪನೆ ಮಾಡಿಲ್ಲ. ಹೋದ ವರ್ಷ ಕಲಸವನ್ನಿಟ್ಟು ಪೂಜೆ ಮಾಡಿದ್ವಿ. ಆದರೆ ಈ ಸಲ ಗಣೇಶ, ಲಕ್ಷ್ಮೀ ಸ್ವಾಮಿ ವಿಗ್ರಹಗಳನ್ನೇ ಅಷ್ಟೇ ನಾನು ಪೂಜೆ ಮಾಡ್ತೇನೆ. ಪ್ರಸಾದಕ್ಕಂತ ಹಾಲನ್ನು ಇಟ್ಟಿದ್ದೆ, ಹಾಗೆ ಅದು ತುಪ್ಪದ ದೀಪವನ್ನು ಹಂಚಿಕೊಂಡು ಸರಳವಾಗಿ ನಾನು ಪೂಜೆ ಮಾಡ್ಕೊಂಡಿದ್ದೇನೆ. ಹಾಗಿದ್ರೆ ನಮ್ಮ ಮನೆಯಲ್ಲೂ ಪೂಜೆ ಇಷ್ಟನ್ನು ನಾನು ಮಾಡ್ಕೊಂಡಿದ್ದೇನೆ. ಧೂಪವನ್ನು ಹಾಕಿ ಮಂಗಳಾರತಿ ಮಾಡಿದ್ದೇನೆ. ಹಾಗೆ ಇದು ರಾಮನವಮಿ ಪೂಜೆ ಉಪವಾಸವನ್ನಿಂದ ಆಚರಿಸಿದ್ದೆ. ನೀವು ನೋಡ್ತಾ ಇರ್ಬೋದು, ಎಲ್ಲ ರೀತಿಯ ಒಂದು ರಂಗೋಲಿಯನ್ನು ಹಾಕಿಕೊಂಡಿದ್ದೇನೆ. ಮತ್ತು ರಾಮನಿಗೆ ಪ್ರಸಾದಕ್ಕೆ ಅಂತ ಪಾನಕ ಮತ್ತು ಕೋಸಂಬರಿ, 4 ಬಾಳೆಹಣ್ಣಿನ ದೀಪಾರಾಧನೆ, ಮತ್ತು ವೆಂಕಟೇಶ್ವರ ಸ್ವಾಮಿಯ ಫೋಟೋ ಹಾಗೆ ವಿಗ್ರಹ ಇಷ್ಟನ್ನೇ ಇಟ್ಟು ನಾನು ರಾಮನ ಪೂಜೆಯನ್ನು ಮಾಡ್ಕೊಂಡಿದ್ದೇನೆ. ಯಾಕಂದರೆ ವಿಷ್ಣುವಿನ 7ನೇ ಅವತಾರ ರಾಮ ಆಗಿದೆ ಅಂತ ಅಷ್ಟನ್ನೇ ಇಟ್ಟಿದ್ದೇನೆ. ಹಾಗೆ ರಾಮರಕ್ಷಾ ಸ್ತೋತ್ರ ಆಗಿರ್ಬೋದು, ಹನುಮಾನ್ ಚಾಲೀಸ ಆಗಿರ್ಬೋದು, ಮತ್ತು ವಿಷ್ಣು ಸಹಸ್ರನಾಮ ಎಲ್ಲದನ್ನು ಸಹ ಓದ್ಕೊಂಡು ಪೂಜೆ ಮಾಡ್ಕೊಂಡಿದ್ದೇನೆ. ಈ ರೀತಿ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡಿದ್ದೇನೆ. ಇಷ್ಟು ನಾನು ಪೂಜೆ ಮಾಡ್ಕೊಂಡಿರುವಂಥದ್ದು. ಸಾಂಬ್ರಾಣಿ ಧೂಪ ಸಾಕಿದ್ದೇನೆ. ಹಾಗೆ ಇದು ಹನುಮ ಜಯಂತಿಯ ಪೂಜೆ ಶನಿವಾರ ನಾವು ಅದನ್ನು ಆಚರಿಸಿದ್ದು. ನಾನು ವಿಶೇಷವಾದ ದೀಪಾರಾಧನೆ ಅಂದರೆ ಪಂಚಮುಖಿ ದೀಪಾರಾಧನೆ ಮತ್ತು ಬಾಳೆಹಣ್ಣಿನ ದೀಪಾರಾಧನೆ 5 ಮಾಡಿದ್ದೇನೆ. ಮತ್ತು ಪ್ರಸಾದಕ್ಕೆ ಅಂದರೆ ನಾನು ಬಾಳೆಹಣ್ಣನ್ನು ಹೆಚ್ಚಿಟ್ಟು ಜೇನುತುಪ್ಪ ಸಕ್ಕರೆಯನ್ನು ಹಾಕಿಕೊಂಡು ನಾನು ಪ್ರಸಾದವನ್ನು ಇಟ್ಟಿದ್ದೇನೆ. ಕಾಯಿ ನೋಡಿದ್ದು ಹಣ್ಣುಗಳನ್ನು ಇಟ್ಟು ನಾನು ಪೂಜೆ ಮಾಡ್ಕೊಂಡಿದ್ದೇನೆ. ತಾಂಬೂಲನ್ನು ಸಹ ಇಟ್ಟಿದ್ದೇನೆ. ಆಂಜನೇಯ ಸ್ವಾಮಿ ಪೂಜೆ, ಶಿವಲಿಂಗವನ್ನು ಇಟ್ಟಿದ್ದೇನೆ. ಹಾಗೆ ಅದು ದೀಪವನ್ನು ಸಹ ಅದು ತುಪ್ಪದ ದೀಪ, ಗಣೇಶನ ಪೂಜೆ, ಹಾಗೆ ನಮ್ಮ ಮನೆಯವರಿಗೂ ಸಹ ಪೂಜೆ ಮಾಡ್ಕೊಂಡಿದ್ದೇನೆ. ಸರಳವಾಗಿಯೇ ಆಚರಿಸಿದ್ದೇನೆ, ತುಂಬ ಗ್ರ್ಯಾಂಡ್ ಅಂತಲ್ಲ. ಸಾಂಬ್ರಾಣಿ ಧೂಪವನ್ನು ಹಾಕಿ ಪೂಜೆ ಮಾಡ್ಕೊಂಡಿದ್ದೆ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನನಗೆ ನಮ್ಮನೆಯ ಒಂದು ಚೈತ್ರ ಮಾಸದ ಪೂರ್ತಿ ಒಂದು ಪೂಜೆಯ ವ್ಲಾಗನ್ನು ತೋರಿಸಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.